ಪ್ರಗತಿ ಟಿವಿ ಒನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮುಂದುವರೆದ ಭಾರಿ ಮಳೆ ಭಾಗಶಃ ಭರ್ತಿಯಾದ ಬೆಳಗಾವಿ ಜಿಲ್ಲೆಯ ಈ ಜಲಾಶಯ. ಜುಲೈ 17ರಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆರಾಯನ ಆರ್ಭಟವು ಮುಂದುವರೆದಿದ್ದು, ಈ ಭಾಗದಲ್ಲಿ ನದಿ ಹಳ್ಳಕೊಳ್ಳವು ಅಪಾಯದ ಮಟ್ಟ ತುಂಬಿ ಹರಿಯುತ್ತಿವೆ. ಹಾಗಾಗಿ ಬೆಳಗಾವಿ ತಾಲೂಕಿನ ರಕ್ಕಸನಕೊಪ್ಪ ಗ್ರಾಮದ ಬಳಿ ಇರುವ ಜಲಾಶಯದಲ್ಲಿ ಭಾಗಶಃ ಭರ್ತಿ ಆಗಿದೆ. ವೀಕ್ಷಕರೇ, ಬೆಳಗಾವಿ ನಗರಕ್ಕೆ ನೀರು ಕೊಡುವ ಏಕೈಕ ಜಲಾಶಯವಾದಂಥ ರಕ್ಕಸನಕೊಪ್ಪ ಡ್ಯಾಂ ಬಹುತೇಕ ಭರ್ತಿಯಾಗಿದ್ದು, ಅರ್ಧ ಟಿಎಂಸಿಗೂ ಹೆಚ್ಚು ಅಂದರೆ 6.0 ಟಿಎಂಸಿ ಸಾಮರ್ಥ್ಯದ ಜಲಾಶಯವು ಇದಾಗಿದೆ. ಈಗಾಗಲೇ 2471 ಅಡಿಯಷ್ಟು ನೀರು ಸಂಗ್ರಹವಾಗಿದ್ದು, ಇನ್ನು 5 ಅಡಿಯಷ್ಟೇ ನೀರು ಬಂದರೆ ಸಂಪೂರ್ಣ ಭರ್ತಿಯಾಗಲಿದೆ. ಇನ್ನು ಜಲಾಶಯದ ಹಿನ್ನೆಲೆ ನೋಡೋದಾದರೆ ಬೆಳಗಾವಿ ನಗರದ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬಿ ಹರಿಯುತ್ತಿರುವ ಕಪಿಲಾ ನದಿ. ರಾಜ್ಯದ ಹಲವೆಡೆ ಮಳೆರಾಯನ ಆರ್ಭಟಕ್ಕೆ ಅವತಾರಗಳು ಸೃಷ್ಟಿಯಾಗಿವೆ. ಹಾಗಾಗಿ ಇದೀಗ ಕೇರಳದ ವಯನಾಡಿನ ಸತತ 1 ವಾರದಿಂದ ಧಾರಾಕಾರ ಮಳೆ ಸುರಿತಾ ಇದ್ದ ಹಿನ್ನೆಲೆ ಕಬಿನಿ ಜಲಾಶಯವು ಭರ್ತಿಯಾಗಿದೆ. ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರು ಕಪಿಲಾ ನದಿಗೆ ಬಿಡಲಾಗುತ್ತಿದೆ. ಇದರಿಂದ ನಂಜನಗೂಡದ ಶ್ರೀಕಂಠೇಶ್ವರ ದೇವಸ್ಥಾನವು ಸ್ನಾನಘಟ್ಟವು ಮೆಟ್ಟಿಲವನ್ನು ಮುಳುಗಡೆ ಆಗಿದೆ. ಹಾಗೆ ಕಬಿನಿ ಜಲಾಶಯದ ನೀರಿನ ಮಟ್ಟ 36,000 ಕ್ಯೂಸೆಕ್ಸ್ ಹಾಗೂ ನುಗು ಅಣೆಕಟ್ಟೆಯಿಂದ 2,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗುತ್ತಿದೆ. ನಂಜನಗೂಡದ ಶ್ರೀಕಂಠಸ್ವಾಮಿ ದೇವಾಲಯ ಸ್ನಾನಘಟ್ಟ ಮೆಟ್ಟಿಲು ಮುಳುಗಡೆಯಾಗಿದ್ದು, ಹೀಗಾಗಿ ನದಿ ಪ್ರವೇಶದ ದ್ವಾರವನ್ನು ಬ್ಯಾರಿಕೇಡ್ನಿಂದ ಬಂದ್ ಮಾಡಲಾಗಿದೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರು ಪುಣ್ಯಸ್ನಾನದ ನದಿಗೆ ಇಳಿದಂತೆ ಸೂಚನೆ ನೀಡಿದ್ದಾರೆ. ಮೈಸೂರಿನ ನಂಜನಗೂಡು ಮುಖ್ಯ ರಸ್ತೆಯಲ್ಲಿ 100 ವರ್ಷಗಳ ಹಳೆಯ ದೇವಸ್ಥಾನದಂತಹ ದೇವರಾಜ ಅರಸ್ ಸೇತುವೆ ತುದಿಯಲ್ಲಿ ಭಾರೀ ಪ್ರಮಾಣದ ನೀರು ಹರಿದು ತೊಡಗಿದೆ. ದೇವಾಲಯದ ಹಿಂಬದಿಯಲ್ಲಿರುವಂತಹ ತಗ್ಗು ಪ್ರದೇಶದ ತೊಪ್ಪಿನ ಬೀದಿ ಹಾಗೂ ಒಕ್ಕನಗೇರಿ ಹಳ್ಳದ ಕೇರಿ, ರಾಯರ ಮಠ ಸೇರಿದಂತೆ ಸಾಕಷ್ಟು ಪ್ರವಾಹದ ನೀರು ನುಗ್ಗುವ ಆತಂಕವೂ ಎದುರಾಗಿದೆ. ವೀಕ್ಷಕರೇ, ಹಾಗೆ ನಮ್ಮ ಪ್ರಗತಿ ಟಿವಿ ಒನ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.